ಫೈನಲಿ ಹೊಸ ಕಾರೇ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಕಿಯಾ ಶೋರೂಮ್ಗೆ ಮತ್ತೆ ವಿಸಿಟ್ ಮಾಡಿದ್ದೀವಿ. ಮತ್ತು ಬೇರೆ ಶೋರೂಮ್ಸ್ಗಳಿಗೂ ವಿಸಿಟ್ ಮಾಡಬೇಕು. ನೋಡೋಣ ನಮ್ಮ ಬಡ್ಜೆಟ್ಗೆ ಯಾವ್ದು ಫೈನಲ್ ಆಗುತ್ತೆ ಅಂತ. ಎಷ್ಟು ಲೀಟರ್ ಅಂದರೂ ಬೂಟ್ ಸ್ಪೇಸ್ 385 ಲೀಟರ್ಸ್ ಇರುತ್ತೆ. ಬೂಟ್ ಸ್ಪೇಸ್ ಇದಕ್ಕೆಲ್ಲ ಟೈರ್ ಇರುತ್ತೆ. ಟೈರ್ ನೀವು ಇದಕ್ಕೆ ಎಷ್ಟು ಫಿಟ್ಟಿಂಗ್ ಬರುತ್ತೆ ಅಂದ್ರೆ ಇದನಾ ಇಲ್ಲ ಆಯಿತು. ಕಂಫರ್ಟಬಲ್ ಇದೆಯಾ? ಅವರು ಹತ್ಕೋದ ಮೇಲೆ ಆಗುತ್ತಾ? ಬಿದೋಗ್ಬಿಟ್ಟು ಹುಷಾರ್. ರನ್ನಿಂಗಲ್ಲಿ ಆಗಲ್ಲ. ಇಷ್ಟು ಕಂಫರ್ಟಬಲ್ ಗಾಡಿ ರನ್ನಿಂಗ್ ಎಲ್ಲ ತರಬೇಕಾದ್ರೆ ನಮ್ಮೊಂದು ಬಂಡಿ ಮಡಿಕೊಂಡು ಕಾಲನ್ನು ಸಪೋರ್ಟ್ ತಗೊಂಡು ಈ ವಿವರ್ ನೋಡ್ಬೋದು. ಮಂಡಿ ಮೇಲೆ ಮಂಡಿ ಆಫ್ ಮಾಡಿ ಸಪೋರ್ಟ್ ತಗೊಂಡು ಒಂದು ಕಾಲು ಕೆಳಗೆ ಮಡಿಕೊಂಡು ಈ ವಿವರ್ ನೋಡ್ಬೋದು. ಇವತ್ತು ವಿಸಿಟ್ ಮಾಡಿರೋದು PPS ಕಿಯಾ. ಇಲ್ಲೂ ಕೂಡ ಟೆಸ್ಟ್ ಡ್ರೈವ್ ತೊಗೊಳ್ತಾ ಇದ್ದೀವಿ. ನೋಡೋಣ ಹೇಗೆ. ಇದು ಹಳೆ ಮಾಡಲು, ಹೊಸ ಮಾಡಲ್ ಬೇರೆ ಥರ ಫೇಸ್ ಲಿಫ್ಟ್ ಆಗಿದೆ. ಇವನ್ ನೀವು ಈ ಡ್ಯಾಶ್ ಬೋರ್ಡ್ ನೋಡ್ತಿದ್ದೀರಾ, ಅದೆಲ್ಲ ಸ್ವಲ್ಪ ಚೆನ್ನಾಗಿದೆ. ಟೆಸ್ಟ್ ಡ್ರೈವ್ ಹೇಗಿತ್ತು? ಚೆನ್ನಾಗಿದೆ ಟೆಸ್ಟ್ ಡ್ರೈವ್. ನಾನೇ ಮಾಡಿದೆ. ನೀನೇ ಮಾಡ್ದ? ನಾನು ಟ್ರೈ ಮಾಡೋಣ ಅಂದ್ಕೊಂಡೆ. ಮ್ಯಾಮ್ ನೀವು ಡ್ರೈವ್ ಮಾಡ್ತೀರಾ? ಬರಲ್ಲ ಮ್ಯಾಮ್, ಕಲ್ತ್ಕೊಬೇಕು. ಡ್ರೈವಿಂಗ್ ಕ್ಲಾಸ್ ತಗೋಬೇಕು. ಹಾಂ, ಕಲ್ತ್ಕೊಬೇಕು ಅಂದರೆ ಸ್ವಲ್ಪ ಭಯ. ಯಾರ್ದವ್ರ ಫ್ರೆಂಡ್ ಬೈಕ್ ಇಸ್ಕೊಂಬಂದ್ಬಿಟ್ಟು ಯಾವ ಪರಿಸ್ಥಿತಿ ನೋಡಿ ನಿಲ್ಲಿಸ್ದಾಗೆಲ್ಲ ಇದೇ ಥರ ಕಿಕ್ಕರ್ ಹೊಡಿಬೇಕು. ಬುಲೆಟ್ ಎತ್ಕೊಂಡ್ಬಂದಿದ್ರೆ ಆಗ್ತಿರ್ಲಿಲ್ವಾ? ಫೈನಲಿ ಮಹೀಂದ್ರ ಕಂಪ್ನಿಗೆ ಬಂದಿದ್ದೀವಿ. ನೋಡೋಣ ಕಿಯಾ ವರ್ಸಸ್ ಮಹೀಂದ್ರ. ಪೆಟ್ರೋಲ್. ಇದು XUV 700. ನನಗೊತ್ತು ಗಿಫ್ಟ್ ಕೊಡ್ತಾನಂತೆ. ಬೇಡ ಅಂತಿದ್ದೀನಿ, ಆದರೂ ಕೊಡ್ತೀನಿ ಅಂತಿದ್ದಾನೆ. ನೋಡಿ ಗೈಸ್, ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡುವಷ್ಟು ಶ್ರೀಮಂತರಲ್ಲ, ಬಡ ಕುಟುಂಬದವರು ನಾವು. ತಗೊಳ್ಳೋಣ ಬಾರೆ. ನಮ್ಮ ಒಳ್ಳೆತನಕ್ಕೆ ಒಳ್ಳೇದಾಗಿದೆ. ಇದೊಂದೇ ನಮ್ಮ ಡೈಲಾಗ್ ಇರೋದು. ನನ್ನ ಒಳ್ಳೆತನಕ್ಕೆ ಒಳ್ಳೇದಾಗಿ ಆಗುತ್ತೆ. ಪ್ರೆಸೆಂಟ್ ಒಳ್ಳೇದಾಗ್ತಿದೆ. ಅದು ನನ್ನ ಲೈವಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಆಗ್ತಿದೆಯಾ ತುಂಬ. ಫ್ಯೂಚರಲ್ಲಿ ತಗೊಳ್ಳೋಣ. ಇದು 7 ಸೀಟರ್ ವೆಹಿಕಲ್. ಕಾರಂತೂ ತುಂಬ ಪ್ರೀಮಿಯಂ ಲುಕ್ ಕೊಡ್ತಾ ಇತ್ತು. ಅಮೌಂಟ್ ಕೂಡ ಹಾಗೆ ತುಂಬ ಜಾಸ್ತಿ ಇದೆ. ಟೆಸ್ಟ್ ಡ್ರೈವಾ? ಟೆಸ್ಟ್ ಡ್ರೈವ್ ಅಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನಾವು ಕೇಳೋ ಫೀಚರ್ಸ್ ಎಲ್ಲ ಟಾಪ್ ಎಂಡಲ್ಲಿ ಇದ್ದಿದ್ದರಿಂದ ಬಡ್ಜೆಟ್ ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಇಂಟೀರಿಯರು ಬೀಚ್ ಅಥವಾ ವೈಟ್ ಕಲರಲ್ಲಿ ಇದ್ದಿದ್ದರಿಂದ ಕೊಳೆ ಸ್ವಲ್ಪ ಎದ್ದು ಕಾಣಿಸುತ್ತೆ ಕೊಳೆ ಆದರೆ ಅಂತ ನನಗನ್ನಿಸ್ತು. ಸೊ ಬೇಡ ಅಂತ ಅಂದ್ಕೊಂಡ್ವಿ. ಟಾಪ್ ಎಂಡ ಇದು? ಹಾಂ, ಟಾಪ್ ಎಂಡ್ ಇದು. ಟಾಪ್ ಎಂಡ ತಗೋ ಮನ್ಸು ಮಾಡು. ಮೇಲಿಂದ ಕಾರ್ಪೆಂಟ್ರು ಆಶೀರ್ವಾದ ಮಾಡ್ತಾ ಇರ್ತಾರೆ, ಅಮೌಂಟ್ ಎಲ್ಲ ಸೆಂಡ್ ಮಾಡ್ತಾರೆ. ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅದೇ ಇನ್ನು ಮಿಕ್ಕಿದ್ದು ಡಿಸ್ಕ್ಲೋಸ್ ಮಾಡ್ತಿಲ್ಲ. ಟಾಟಾ ಮತ್ತೆ ಇದೇನು ಮಹೀಂದ್ರ ಮಾತ್ರ. ಹಾಂ, ಹೌದೌದು. 3 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದ ಅಂತಂದ್ರೆ ಎಲ್ಲ ಬ್ರಾಂಡ್ ಕಾರ್ ಬಗ್ಗೆನೇ ಗೊತ್ತಿರುತ್ತೆ. ಹೌದೌದು. ಡಿಫ್ರೆನ್ಸ್ ತಿಳ್ಕೊಳ್ಳೇಬೇಕಲ್ವಾ ಸರ್? ಇವಾಗ ಕಸ್ಟಮರ್ಸ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ನಾವು. ಟ್ರೈನಿಂಗ್ ಮಾಡೋದೇ ಅದಕ್ಕೋಸ್ಕರ. ನಮಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇದೆ, ಅವ್ರು ರೇಟಿಂಗ್ ಏನು ಕೊಡ್ತಾ ಇದ್ದಾರೆ, ಬೂಟ್ ಸ್ಪೇಸ್ ಏನಿರುತ್ತೆ, ಮೈಲೇಜ್ ಏನಿರುತ್ತೆ, ಇಂಜಿನ್ ಕೆಪಾಸಿಟಿ ಏನಿರುತ್ತೆ. ಫೈನಲಿ ಟಾಟಾಗೆ ಬಂದಿದ್ದೀವಿ. ಒರಿಜಿನಲ್ ನಮ್ಮ ಇಂಡಿಯನ್ ಕಂಪ್ನಿ. ನೋಡೋಣ ಬನ್ನಿ. ಹೌ ಯು ಆರ್ ಫೀಲಿಂಗ್? ಟಾಟಾಗೆ ಬಂದಿದ್ದೀವಿ, ನೋಡ್ತಿದ್ದೀವಿ. ಸೇಫ್ಟಿ ಇದೆ, ಬಟ್ ನಮ್ಗೆ ಸ್ವಲ್ಪ ಲುಕ್ ವೈಸ್ ಕಮ್ಮಿ ಅನಿಸ್ತಿದೆ. ನೋಡೋಣ ಏನಾಗುತ್ತೆ. ಇದ್ರಲ್ಲಿಲ್ವಾ? ಅವನು ಸುಜುಕಿಲಿ ಬರಲ್ಲ ಅಲ್ವಾ ಜಾಸ್ತಿ? ಸುಜುಕಿ ಆದಮೇಲೆ ಹ್ಯುಂಡೈ ಶೋರೂಮ್ ವಿಸಿಟ್ ಮಾಡಿದ್ವಿ. ಹ್ಯುಂಡೈ ಶೋರೂಮಲ್ಲಿ ಬಂದು ಫಸ್ಟ್ ಇಷ್ಟ ಆಗಿದ್ದು ಕ್ರೆಟಾ. ಸ್ಟಾರ್ಟಿಂಗ್ ಫ್ರಮ್ ಬೇಸ್ ಮಾಡಲ್ಲೇ 14 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ವೆನ್ಯೂ ಕೂಡ ತುಂಬ ಚೆನ್ನಾಗಿತ್ತು. ಎಕ್ಸ್ಟರ್ ಕೂಡ ಬಡ್ಜೆಟ್ ಫ್ರೆಂಡ್ಲಿ ಆಗೇ ಇತ್ತು. ಅಲ್ಲೇನು ಗೊತ್ತಾಯಿತು ಅಂತ ಅಂದರೆ ಸಮ್ ಕಿಯಾ ಪಾರ್ಟ್ಸ್ನ ಹ್ಯುಂಡೈ ಕಾರಲ್ಲಿ ಯೂಸ್ ಮಾಡ್ತಾರೆ. ಸಮ್ ಹ್ಯುಂಡೈ
ಪಾರ್ಟ್ಸ್ಗಳನ್ನ ಕಿಯಾ ಕಾರಲ್ಲಿ ಯೂಸ್ ಮಾಡ್ತಾರೆ ಅಂತ ಸ್ವಲ್ಪ ಲೈವ್ ಎಕ್ಸಾಂಪಲ್ ಕೊಟ್ಟರು ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವು. ಪ್ರತಿಯೊಬ್ಬರಿಗೂ ಒಂದೊಂದು ಪರ್ಸ್ನಲ್ ಚಾಯ್ಸಸ್ ಅಂತ ಇರುತ್ತೆ. ಒಬ್ಬೊಬ್ರಿಗೆ ಟಾಟಾ ಕಂಪ್ನಿ ಇಷ್ಟ ಆಗುತ್ತೆ, ಮಹೀಂದ್ರಾ, ಸುಜುಕಿ, ಹುಂಡೈ, ಕಿಯಾ ಈ ಥರ ಇಷ್ಟ ಆಗುತ್ತೆ. ನಮ್ಗೆ ಇಷ್ಟ ಆಗಿದ್ದು ಬಂದು ನಮ್ಮ ಬಜೆಟ್ಗೆ ಕಿಯಾನೇ ಇಷ್ಟ ಆಗಿತ್ತು. ಸೇಫ್ಟಿಯಲ್ಲಿ ಬಂದರೆ ಮಹೀಂದ್ರ ನನಗಿಷ್ಟ ಆಗಿತ್ತು, ಬಟ್ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಅನ್ನಿಸ್ತು ಟಾಪ್ ಎಂಡು. ಸೊ ಅದಕ್ಕೆ ನಾವು ಕಿಯಾಗೆ ಬಂದ್ವಿ. ಫ್ಯೂಚರಲ್ಲಿ ಮಹೀಂದ್ರಾದಲ್ಲಿ ಇನ್ನೊಂದು ಪ್ಲ್ಯಾನ್ ಇದೆ, ಅದನ್ನು ನೋಡೋಣ ಅಂದ್ಬಿಟ್ಟು ಕಿಯಾನ ನಾವು ಫೈನಲ್ ಮಾಡ್ಕೊಂಡ್ವಿ. ಮತ್ತೆ ಕಿಯಾ ಎಷ್ಟು ಸರಿ ಕಿಯಾ ಕರ್ಕೊಂಬತ್ತೆ ನೋಡಿ ಗೈಸ್. ಕಿಯಾ ಬಿಟ್ಟು ಫೈನಲ್ ಕಿಯಾ ಆಗೋಂಗೈತೆ, ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಬೋಣ ಅಂತ. ಹಂಗೈತೆ ಗಾಡಿ ಅಂತ ಇನ್ನೊಂದು ಫೈನಲ್ 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 ಇನ್ನು ಹೋಗಲ್ಲ, ಇನ್ನು ಯಾಶೋರ್ಗೂ ಹೋಗಲ್ಲ. ಕಿಯಾ ನೋಡೋಕೆ ಬಂದಿಲ್ಲ, ಹುಡುಗಿ ನೋಡೋಕೆ ಬಂದಿಲ್ಲ. ಅವಳು ಚೆನ್ನಾಗೋಳ ಇವಳು ಚೆನ್ನಾಗೋಳ ಅಲ್ವಾ ಅಂತಾನೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಫೈನಲ್ ಬಂದಿದ್ದೀವಿ. ನಾವು ಫಸ್ಟು ಸೆಕೆಂಡ್ ಹ್ಯಾಂಡ್ ಗಾಡಿ ನೋಡೋಕೆ ಹೋದಾಗ ಅದ್ವೈತಿ ಕಿಯಾನ ವಿಸಿಟ್ ಮಾಡಿದ್ವಿ. ಅಲ್ಲಿ ಶೀಲಾ ಅನ್ನೋ ಸೇಲ್ಸ್ ಎಕ್ಸಿಕ್ಯೂಟಿವ್ ನಮಗೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದರು. ಅದಾದಮೇಲೆ ಮೊನ್ನೆ ನ್ಯೂ ಶೋರೂಮ್ಗೆ ಹೋದಾಗ PPS ಕಿಯಾದಲ್ಲಿ ಮೇಘನಾ ಅನ್ನೋರು ಸೇಲ್ಸ್ ಎಕ್ಸಿಕ್ಯೂಟಿವ್ ನಮಗೆಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ರು. ಮೇಘನಾ ಅವರು ಅಷ್ಟೇ ತುಂಬ ಪೇಷನ್ಸಿಂದ ಎಲ್ಲ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ನಮಗೆ ಫುಲ್ ಎಂಡ್ ಟು ಎಂಡ್ ಪ್ರೋಸೆಸ್ ಹೇಗೆ ಮಾಡಿಕೊಡ್ತಾರೆ ನೋಡೋಣ. ಅದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ರಿವ್ಯೂ ಹೇಳ್ತೀನಿ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಕನಸಿರುತ್ತೆ ಒಂದು ದೊಡ್ಡ ಕಾರ್ ತೊಗೋಬೇಕು ಅಂತ. ಆ ಥರದವ್ರಿಗೆ ಈ ಕಾರು ತುಂಬ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಕಮ್ಮಿ ಬಡ್ಜೆಟಲ್ಲಿ ತುಂಬ ಪ್ರೀಮಿಯಮ್ ಲುಕ್ ಇರೋ ಕಾರ್ ಬೇಕು ಅಂತಂದರೆ ಈ ವೇರಿಯಂಟ್ಗೆ ನಾವು ಹೋಗ್ಬೋದು. ನಿಮಗೆ ಇದಾಗುತ್ತೆ, ಅದು ರನ್ನಿಂಗ್ ಆಗುತ್ತೆ. ಹೌದು. 3 ವರ್ಷದ ಇನ್ ಕೇಸ್ ನೀವು ತಗೋಬೇಕಿದ್ದನ್ನ ಅಂತ ಹೇಳಿದ್ರೆ 2 ವರ್ಷದೊಳಗಡೆ ನೀವು ತಗೋಬೇಕು. 3 ವರ್ಷಕ್ಕೆ ಕೊಡಲ್ಲ, 3 ವರ್ಷ ಮುಗಿದ್ರೆ 4ನೇ ವರ್ಷಕ್ಕೆ ಬರಲ್ಲ. ಅದು ಆಗೋದಕ್ಕೂ ಮುಂಚೆ ನೀವು ತಗೊಂಡ್ರೆ